ಸ್ನೇಹಿತರೆ ನಮಸ್ಕಾರ. ಎರಡನೇ ಸಲ ದಯವಿಟ್ಟು ಗಮನಿಸಿ. ಅಳಿದು ಉಳಿದವರು ಜೊತೆಗೆ ಇತ್ತೀಚೆಗೆ ರಿಲೀಸ್ ಆದಂತಹ ಸಿನಿಮಾ ಈ ಕಮಲ್ ಶ್ರೀದೇವಿ. ಈ ಸಿನಿಮಾಗಳಲ್ಲಿ ನಟಿಸಿದಂಥ ನಟಿ ಸಂಗೀತಾ ಭಟ್ ಅವರು ಯಾರು ಅಂತೇಳಿ ಬಹುಶಃ ನಿಮಗೂ ತಿರಲಿಕ್ಕಿಲ್ಲ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತುಂಬ ಫೇಮಸ್ ಆಗಿರುವಂತಹ ನಟ ಸುದರ್ಶನ್ ರಂಗಪ್ರಸಾದ್ ಅವರ ಪತ್ನಿ ಸಂಗೀತಾ ಭಟ್ ಅವರು ಇತ್ತೀಚೆಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಕೊಂಡಿರುವಂಥ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಂಗೀತಾ ಭಟ್ ಯಾಕೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ, ಏನಾಯಿತು ಇವರಿಗೆ ಏನಾದರೂ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತಾ? ಅದ್ರ ಜೊತೆಗೆ ಸಂಗೀತಾ ಭಟ್ ಅವರೇ ಈ ಫೋಟೋದ ಜೊತೆಗೆ ಒಂದಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮನವಿಯ ಪತ್ರವನ್ನು ಓದಿದಾಗ ಸಾಕಷ್ಟು ಜನರಿಗೆ ಶಾಕು, ಸರ್ಪ್ರೈಸು ಎಲ್ಲದೂ ಕೂಡ ಒಳಗಾಗಿತ್ತು. ಹಾಗಾದರೆ ನಟಿ ಸಂಗೀತಾ ಭಟ್ ಇತ್ತೀಚೆಗಷ್ಟೇ ಯಾಕೆ ಆಪರೇಷನ್ಗೆ ಒಳಗಾಗಿದ್ರು? ಯಾವ ಅನಾರೋಗ್ಯ ಅವರನ್ನು ಕಾಡಿತ್ತು? ಕ್ಯಾನ್ಸರ್ ಏನಾದರೂ ಕಾಡಿತ್ತಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತಾ ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಈಗ ಇದಕ್ಕೆ ಸ್ವತಃ ಅವರೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸಂಗೀತಾ ಭಟ್ಗೆ ಏನಾಗಿತ್ತು, ಏನು ಸಮಸ್ಯೆ ಆಗಿತ್ತು, ಯಾವುದ್ರ ಬಗ್ಗೆ ಅವರು ನಿರ್ಲಕ್ಷ್ಯವನ್ನು ಮಾಡಿದರು, ಯಾಕೆ ನಿರ್ಲಕ್ಷ್ಯವನ್ನು ಆರೋಗ್ಯದ ಬಗ್ಗೆ ಮಾಡಬಾರ್ದು ಅನ್ನೋಂಥ ವಿಚಾರವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಏನಾಗಿತ್ತು ಸುದರ್ಶನ್ ಅವರ ಪತ್ನಿ ಸಂಗೀತಾಗೆ? ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇತ್ತೀಚೆಗೆ ರಿಲೀಸ್ ಆದಂಥ ಕಮಲ್ ಶ್ರೀದೇವಿ ಸಿನಿಮಾದಲ್ಲಿ ನಟಿಸಿದ್ದಂಥ ಸಂಗೀತಾ ಭಟ್ ಇದ್ದಕ್ಕಿದ್ದಂತೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದಂಥ ಫೋಟೋ ಇತ್ತೀಚೆಗೆ ವೈರಲ್ ಆಗಿತ್ತು. ಈ ಫೋಟೋವನ್ನು ನೋಡಿದಂತಹ ಬಹುತೇಕ ಮಂದಿ ಏನಾಯ್ತಪ್ಪ ಸಂಗೀತಾ ಭಟ್ಗೆ ಅಂತಲೂ ಕೂಡ ಒಂದಷ್ಟು ವಿಚಾರಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಎಲ್ಲೂ ಕೂಡ ಸ್ಪಷ್ಟವಾದಂಥ ಉತ್ತರ ಕಳೆದ 1 ದಿನಗಳಿಂದ ಸಿಕ್ತು. ಏನು ಎಂತ ಅಂತ ಹೇಳ್ಬಿಟ್ಟು ಸ್ಪಷ್ಟವಾದಂಥ ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ ಬಳಿಕ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಕಿರುತೆರೆಯ ನಟ ಸುದರ್ಶನ್ ರಂಗಪ್ರಸಾದ್, ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸ್ತಿರುವಂಥ ಈ ಸುದರ್ಶನ್ ಪರಿಚಯ ಇದ್ದೇ ಇರ್ತದೆ. ಇವರ ಪತ್ನಿಯೇ ಈ ಸಂಗೀತಾ ಭಟ್. ಈಕೆಯು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ, ಅದ್ಭುತವಾದಂಥ ಕಲಾವಿದೆ, ಜೊತೆಗೆ ತನಗೆ ಕೊಟ್ಟಂಥ ಪಾತ್ರಕ್ಕೆ ಜೀವ ತುಂಬುವಂತಹ ಕಲಾವಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ಇವರು ಸುದ್ದಿಯಾಗಿದ್ದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಮಕ್ಕಳು ಬೇಡ ಅನ್ನುವಂತಹ ನಿರ್ಧಾರವನ್ನು ಇಬ್ಬರೂ ಕೂಡ ಸೇರಿ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಕಾರಣಕ್ಕೋಸ್ಕರ. ಹೌದು, ಇತ್ತೀಚೆಗಷ್ಟೇ ಒಂದು ಸಂದರ್ಶನದಲ್ಲಿ ಇವರಿಬ್ಬರು ಕೂಡ ಹೇಳಿದರು, ನಮಗೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ, ಅದಕ್ಕೆ ಸಾಕಷ್ಟು ಕಾರಣಗಳು ಇದ್ದಾವೆ ಎನ್ನುವಂತಹ ಸ್ಪಷ್ಟವಾದಂತಹ ತಮ್ಮ ನಿರ್ಧಾರವನ್ನು ಪ್ರಕಟಿಸಿಕೊಂಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ನಮ್ಮ ಚಾನಲಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಾವು ಬಿತ್ತರಿಸಿದ್ವಿ. ಈಗ ಇದ್ದಕ್ಕಿದ್ದಂತೆ ಇದೇ ಸಂಗೀತಾ ಭಟ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಯ ಬೆಡ್ ಮೇಲೆ ಗಂಭೀರ ಸ್ಥಿತಿಯಲ್ಲಿ ಮಲಗಿರುವಂಥ ಫೋಟೋಸ್ಗಳನ್ನು ಹಂಚಿಕೊಂಡಿದ್ರು. ಇದನ್ನು ನೋಡಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಿದ್ರು. ಏನಾಯ್ತಪ್ಪ, ಯಾರೂ ಕೂಡ ಈ ತಪ್ಪು ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಹಾಗಾದರೆ ಏನು ತಪ್ಪು ಮಾಡಿದ್ರು? ಜೊತೆಗೆ ಆಸ್ಪತ್ರೆಯಲ್ಲಿ ಈ ಪರಿಸ್ಥಿತಿಯಲ್ಲಿ ಇರುವಂತಹ ಆಗಿದ್ದು ಯಾಕೆ? ಈಗ ಸಿಂಪಲ್ ಆಗಿ ಜ್ವರ ಶೀತ ಆದರೆ ಈ ರೀತಿ ಇರೋದಿಲ್ಲ. ಬಟ್ ಇಲ್ಲಿ ಕಂಪ್ಲೀಟಾಗಿ ಆಸ್ಪತ್ರೆಯಲ್ಲಿ ಕೊಡುವಂತಹ ಬಟ್ಟೆಯನ್ನು ಹಾಕಿಕೊಂಡು ಆಸ್ಪತ್ರೆಯ ಪ್ರೈವೇಟ್ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿಕೊಂಡ್ರು. ಡ್ರಿಪ್ಸು, ಇನ್ನೊಂದು ಮತ್ತೊಂದು, ಗಂಡನ ಆರೈಕೆ, ಹೀಗಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿತು. ಇನ್ಸ್ಟಾಗ್ರಾಮ್ನಲ್ಲಿ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋವನ್ನು ಹಂಚಿಕೊಂಡಂಥ ಸಂಗೀತಾ ಭಟ್, ನೀವು ಮಹಿಳೆಯರಾಗಿದ್ದರೆ, ನೀವು ಕಾಳಜಿ ವಹಿಸುವಂತಹ ಮಹಿಳೆಯರನ್ನು ಹೊಂದಿರುವಂಥ ಪುರುಷರಾಗಿದ್ದರೆ ಈ ಪೋಸ್ಟನ್ನು ನಿರ್ಲಕ್ಷ್ಯ ಮಾಡಬೇಡಿ ಎನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ರು. ಜೊತೆಗೆ ಇದು ಸಿಂಪತಿ ಅಥವಾ ಗಮನ ಸೆಳೆಯುವಂಥ ಪೋಸ್ಟ್ ಅಲ್ಲ, ಅದೇ ಪರಿಸ್ಥಿತಿಯನ್ನು ಎದುರಿಸ್ತಿರುವಂತಹ ಎಲ್ಲ ಮಹಿಳೆಯರಿಗೆ ಅರಿವು ಮೂಡಿಸುವುದು ಇದರ ಉದ್ದೇಶ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು. ನೀವು ಇದರಲ್ಲಿ ಒಬ್ಬಂಟಿಯಾಗಿಲ್ಲ ಅನ್ನೋದನ್ನು ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಸಂಗೀತಾ ಭಟ್ ಮಾಡಿದರು. ಹೌದು, ಹಾಗಾದರೆ ಸಂಗೀತಾ ಭಟ್ ಇಂತಹದೊಂದು ಪೋಸ್ಟನ್ನು ಹಾಕೋದಕ್ಕೆ ಮತ್ತು ಈ ರೀತಿ ಮಾತನಾಡೋದಕ್ಕೆ ಮತ್ತು ಈ ರೀತಿ ಆಸ್ಪತ್ರೆಯಲ್ಲಿ ಹೋಗಿ ಮಲಗೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರ್ತದೆ. ಒಂದಷ್ಟು ಜನ ಹಾಗಂತೆ, ಹೀಗಂತೆ, ಅದಂತೆ, ಇದಂತೆ ಎಲ್ಲ ಕಮೆಂಟ್ಗಳನ್ನು ಮಾಡಿದ್ರು. ಬಟ್ ಯಾರೂ ಕೂಡ ತಾಳ್ಮೆಯಿಂದ ಏನಾಗಿದೆ ಏನು ಅನ್ನೋದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಇದಕ್ಕೆ ಉತ್ತರವನ್ನು ಸಂಗೀತಾ ಭಟ್ ಅವರೇ ಕೊಟ್ಟಿದ್ದಾರೆ. ಈಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಜೀವನದಲ್ಲಿ ಮರೆಯಲಾಗದಂಥ ತಿಂಗಳುಗಳು. ಅಲ್ಲಿ ನಿಮಿಷವೂ ಕೂಡ ವರ್ಷಗಳಂತೆ ಭಾಸವಾಗ್ತಿತ್ತು. ಇಡೀ ವೈದ್ಯರ ತಂಡಕ್ಕೆ ನನ್ನ ಕೃತಜ್ಞತೆಗಳು. ನನ್ನ ಆರೋಗ್ಯವನ್ನು ಪರಿಶೀಲನೆ ಮಾಡಿದಂಥ ಎಲ್ರಿಗೂ ಕೂಡ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿ ಪರಿಶೀಲನೆಯನ್ನು ತಿಳಿಸಿದಂತಹ ಅಥವಾ ಪರಿಶೀಲನೆಯನ್ನು ಮಾಡಿದಂತಹ ಎಲ್ರಿಗೂ ಕೂಡ ಥ್ಯಾಂಕ್ಸ್, ಧನ್ಯವಾದ ಅಂತ ಹೇಳಿ ಸಂಗೀತಾ ಭಟ್ ಬರ್ಕೊಂಡಿದ್ದಾರೆ.
ಸಂಗೀತಾ ಭಟ್ ಅವರಿಗೆ ಕಳೆದ ಕೆಲವು ದಿನಗಳಿಂದ ಋತುಚಕ್ರದ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಎದುರಾಗುತ್ತೆ. ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅವರ ಗರ್ಭಕೋಶದಲ್ಲಿ 1.75 ಸೆಂಟಿಮೀಟರ್ನ ಗಡ್ಡೆ ಇದೆ ಎನ್ನುವಂಥದ್ದು. ಇದರಿಂದ ಸಿಕ್ಕಾಪಟ್ಟೆ ನೋವು ಅವರಿಗೆ ಕಾಣಿಸ್ತಾ ಇರ್ತದೆ. ಆ ನೋವನ್ನೇ ಅನುಭವಿಸ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಆದರೆ ಅದನ್ನು ಆಪರೇಷನ್ ಮಾಡಿಸ್ಬೇಕು ಅಥವಾ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇವರ ಬ್ಯುಸಿ ಶೆಡ್ಯೂಲ್ ಅದಕ್ಕೆ ಸಹಾಯವನ್ನು ಮಾಡೋದಿಲ್ಲ. ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಂಥ ಕಾರಣ ಅವರಿಗೆ ಈ ವಿಚಾರ ತಡವಾಗಿ ಗೊತ್ತಾಗಿತ್ತು. ಈಗ ಆಪರೇಷನ್ಗೆ ಒಳಗಾಗಿದ್ದಾರೆ. ಈ ಬಗ್ಗೆ ಅವರು ಏನಾಯಿತು, ಹೇಗಾಯಿತು ಅನ್ನೋದನ್ನು ಕೂಡ ಹಂಚಿಕೊಂಡಿದ್ದಾರೆ. ಆಪರೇಷನ್ ಬಗ್ಗೆ ಅಂತಿಮವಾಗಿ ನಿರ್ಧರಿಸೋದಕ್ಕೆ ನನಗೆ 1 ತಿಂಗಳು ಬೇಕಾಯಿತು. ನನ್ನ ಕೆಲಸದ ಕಮಿಟ್ಮೆಂಟ್ನ ನಡುವೆ ನಾನು ಇದನ್ನು ವಿಳಂಬ ಮಾಡ್ತಾನೆ ಹೋದೆ. ಆದರೆ ಆರೋಗ್ಯ ಕಾಯೋದಿಲ್ಲ ಅಲ್ವಾ. ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅದು ನಿಲ್ಲುತ್ತಾ? ಅದು ನಿಲ್ಲಲ್ಲ. ಅದರ ಪಾಡಿಗೆ ಅದು ಬೆಳೀತಾ ಹೋಗುತ್ತೆ, ಅದು ನೋವು ಕೊಡ್ತಾ ಹೋಗುತ್ತೆ. ಕೊನೆಗೆ ನನಗೆ ಅರ್ಥ ಆಯಿತು. ಆ ನಂತರ ನಮ್ಮಲ್ಲಿ ಒಬ್ಬ ಉತ್ತಮ ವೈದ್ಯರು ಕೂಡ ಇದ್ದರು. ನಾನು ಅವರನ್ನು ಸಂಪರ್ಕಿಸಿದೆ. ಅವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಹೆದರಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಧೈರ್ಯ ತುಂಬಿದ್ರು, ಅರ್ಥ ಮಾಡಿಸಿದ್ರು, ಈ ಆಪರೇಷನ್ ಬಗ್ಗೆ ವಿವರಿಸಿದರು ಮತ್ತು ಸಹಾಯವನ್ನೂ ಕೂಡ ಮಾಡಿದರು ಅಂಥೇಳಿ ಆಪರೇಷನ್ನ ವಿಚಾರವನ್ನು ಬಿಚ್ಚಿಡ್ತಾರೆ. ಅಂದರೆ ಇಲ್ಲಿ ಸಂಗೀತಾ ಭಟ್ ಅವರಿಗೆ ಕಾಡಿದ್ದು ಗರ್ಭಕೋಶದಲ್ಲಿರುವಂತಹ ಒಂದು ಗಡ್ಡೆ ಎನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ನೋಡಿ, ಋತುಚಕ್ರದಲ್ಲಿ ಸಮಸ್ಯೆ ಆಗುವಂಥದ್ದು ಅಥವಾ ಆ ಕಡೆ ಈ ಕಡೆ ಆಗುವಂಥದ್ದು, ಹೊಟ್ಟೆ ನೋವು ವಿಪರೀತವಾಗಿ ಕಾಡುವಂಥದ್ದು, ವಿಪರೀತವಾದಂಥ ಹೊಟ್ಟೆ ನೋವಿನ ಪರಿಣಾಮ ನಾವು ನೆಗ್ಲೆಕ್ಟ್ ಮಾಡುವಂಥದ್ದು, ಅದರಲ್ಲೂ ಕೂಡ ಲೇಡೀಸ್ ನೆಗ್ಲೆಕ್ಟ್ ಮಾಡೋದ್ರ ಬಗ್ಗೆ ತುಂಬ ಗಂಭೀರವಾಗಿ ಇಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಇದು ನೋಡಿ, ಸಂಗೀತಾ ಭಟ್ ಒಬ್ಬರಿಗೆ ಸಂಬಂಧಪಟ್ಟಂಥ ಸ್ಟೋರಿ ಇದಲ್ಲ, ಪ್ರತಿಯೊಬ್ಬರ ಹೆಣ್ಣು ಮಗಳಿಗೂ. ನೋಡಿ, ಯಾರು ಈ ಸ್ಟೋರಿಯನ್ನು ನೋಡ್ತಿದ್ದೀರೋ ಅಥವಾ ಈ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮಿಂದ 4 ಜನರಿಗೆ ಉಪಯೋಗ ಆಗ್ತದೆ. ಅಂದರೆ ನಾಲೆಡ್ಜ್ ಬರ್ತದೆ ಮತ್ತು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವಿಗೆ ಬರ್ತದೆ. ಆಮೇಲೆ ಒಂದು ತಿಳ್ಕೊಳ್ಳಿ, ಮೂಢನಂಬಿಕೆ ಬೇಡ. ಅಂದರೆ ಚೂರೇನೋ ಹೊಟ್ಟೆ ನೋವು ಬಂದ ತಕ್ಷಣ ಗಡ್ಡೆ ಇದೆಯೇನೋ ಅಂತೇಳಿ ಭಾವನೆ, ಆ ರೀತಿ ಬೇಡ. ದೀರ್ಘಕಾಲದ ಹೊಟ್ಟೆ ನೋವು ಮತ್ತು ಅದರ ಲಕ್ಷಣಗಳು, ಈ ಗಡ್ಡೆ ಇರುವಂಥ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ಕೊಳ್ತಾವೋ ಅವುಗಳು ಬಂದ ಬಳಿಕ ಸ್ಕ್ಯಾನಿಂಗ್, ವೈದ್ಯರು ಸಲಹೆಯನ್ನು ತೆಗೆದುಕೊಂಡು ಸ್ಕ್ಯಾನಿಂಗನ್ನು ಮಾಡಿಸಿದ ನಂತರವೇ ನೀವು ಅಂತಿಮ ತೀರ್ಮಾನಕ್ಕೆ ಬರೋದು ಒಳ್ಳೆಯದು. ಇಲ್ಲ ಕೂಡ ಹಾಗೆ ಸಂಗೀತಾ ಭಟ್ ಅವರು ತುಂಬ ಆಲೋಚನೆಯನ್ನು ಮಾಡಿ, ತುಂಬ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿ ನಂತರ ಆಪರೇಷನ್ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಕೊನೆಗೆ ಆಪರೇಷನ್ ದಿನ ಕೂಡ ಸವಾಲುಗಳೊಂದಿಗೆ ಕೂಡಿತ್ತಂತೆ. ಎಲ್ರಿಗೂ ಈ ರೀತಿ ಆಗಲ್ಲ, ಬಟ್ ಕೆಲವರಿಗೆ ಈ ರೀತಿ ಆಗ್ತದೆ. ಏನಾಗುತ್ತೆ, ಆಪರೇಷನ್ಗೆ ಅಂತ ಹೇಳಿ ಇವರನ್ನು ಕರ್ಕೊಂಡು ಹೋಗ್ತಾರೆ. ಟ್ಯೂಬ್ಗಳಿಂದ ಗಂಟಲು ಮತ್ತು ಎದೆಯ ತೀವ್ರವಾದಂಥ ಊತವನ್ನು ಅನುಭವಿಸೋಕೆ ಶುರು ಆಯ್ತಂತೆ. ಅಂದರೆ ಟ್ಯೂಬ್ಗಳು ಹಾಕ್ತಾರಲ್ವ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ, ಅದರಿಂದ ಗಂಟಲು ಮತ್ತು ಎದೆ ಸಿಕ್ಕಾಬಟ್ಟೆ ಊತವನ್ನು ಕಾಣಿಸ್ಕೊಳ್ಳುತ್ತೆ ಮತ್ತು ಉರಿಯೋದಕ್ಕೂ ಕೂಡ ಶುರುವಾಗುತ್ತಂತೆ. ಇದು ದೀರ್ಘಕಾಲ ಎಚ್ಚರಗೊಳ್ಳದೆ ಇರೋಂಗೆ, ಅಂದರೆ ಇವರಿಗೆ ಅನಸ್ತೇಷಿಯ ಕೊಟ್ಟಿರ್ತಾರಲ್ಲ, ಪರಿಣಾಮ ಇವರು ಸಿಕ್ಕಾಪಟ್ಟೆ ಹೊತ್ತು ಮಲಗಿಬಿಡ್ತಾರೆ. ಅಂದರೆ ನಿದ್ರಾವಸ್ಥೆಗೆ ಹೋಗಿಬಿಡ್ತಾರೆ. ಇವ್ರಿಗೆ ಏನಾಗಿದೆ ಏನು ಹೋಗುತ್ತೆ ಇರೋದಿಲ್ಲ. ಅವರು ಎಚ್ಚರ ಆಗೋದಕ್ಕೆ ಇವ್ರು ನಾರ್ಮಲ್ ಆಗಿ ತೆಗೆದುಕೊಳ್ಳುವಂಥ ಸಮಯಕ್ಕಿಂತ ಹೆಚ್ಚಿಗೆನೇ ತೆಗೆದುಕೊಂಡ್ರು ಅಂತ ಹೇಳಿ. ಇನ್ನು ಆ ಸಂದರ್ಭದಲ್ಲಿ ನೀರು ನುಂಗೋದು ಸಹ ಹಲವು ದಿನಗಳ ಕಾಲ ಯುದ್ಧದಂತೆ ಭಾಸವಾಗ್ತಿತ್ತು ಅನ್ನೋದನ್ನು ಹೇಳ್ತಾರೆ ತಮ್ಮ ಅನುಭವವನ್ನು. ಇದಾಯ್ತಲ್ಲ, ಆಪ್ರೇಷನ್ ಎಲ್ಲ ಆಯಿತು. ನಂತರ ಅಲ್ಲಿಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಬಳಿಕ ಇವರಿಗೆ ನೀರು ಕುಡಿಯೋಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಅಷ್ಟು ಉರಿ, ಅಷ್ಟು ನೋವು, ಅಷ್ಟು ಊತ ಇವೆಲ್ಲವೂ ಕೂಡ ಕಾಣಿಸ್ತಿತ್ತು ಅಂತೇಳಿ. ಅನಂತರ ಒಂದು ರೀತಿಯಲ್ಲಿ ಅಸ್ವಸ್ಥತೆ ಇತ್ತಂತೆ, ನೋವು ಇತ್ತಂತೆ. ಆಪ್ರೇಷನ್ ನಂತರ ಆಂತರಿಕವಾದಂಥ ರಕ್ತಸ್ರಾವ ಮತ್ತು ಈ ಆಪ್ರೇಷನ್ ಮಾಡಿದಾಗ ಪಾಲಿಪ್ 2.5 ಸೆಂಟಿಮೀಟರ್ ಅಂತ ಹೇಳಿ ಗೊತ್ತಾಗುತ್ತೆ. ಈ ಇಡೀ ಪ್ರಕ್ರಿಯೆ ನನ್ನ ದೈಹಿಕ, ಮಾನಸಿಕ, ಭಾವನಾತ್ಮಕ ಘಟನೆಗಳಿಗೆ ಅಥವಾ ಸಂಬಂಧಗಳಿಗೆ ಭಾರಿ ದೊಡ್ಡ ಹಾನಿಯನ್ನು ಉಂಟು ಮಾಡಿತು ಅನ್ನೋದನ್ನು ಹೇಳ್ತಾರೆ ಇವರು. ಅಂದರೆ ನೋಡಿ, ಒಂದು ಆಪ್ರೇಷನ್ನು ದೈಹಿಕವಾಗಿಯೂ ಕೂಡ ಕುಗ್ಗಿಸುತ್ತೆ, ಮಾನಸಿಕವಾಗಿಯೂ ಕೂಡ ಕುಗ್ಗಿಸುತ್ತೆ, ಭಾವನಾತ್ಮಕವಾಗಿಯೂ ಕೂಡ ಕುಗ್ಗಿಸುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಸಂಗೀತಾ ಭಟ್ ಹೇಳ್ತಾರೆ. ಅದಾದ ಬಳಿಕ ನಾರ್ಮಲ್ ಆಗ್ತಾರೆ. ತುಂಬ ಈ ಹಿಂದೆ ಇದ್ದದಕ್ಕಿಂತ ಸುಂದರವಾಗಿ ನಗ್ನಾಗ್ತಾನೆ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಎಲ್ಲದೂ ಕೂಡ ಫೈನ್. ಬಟ್ ಆ ಸಂದರ್ಭದಲ್ಲಿ ಎದುರಿಸಿದಂಥ ಪರಿಸ್ಥಿತಿ ಇದೆಯಲ್ಲ, ಅದು ಯಾವ ಶತ್ರುಗೂ ಕೂಡ ಬೇಡ ಅನ್ನೋದು ಇವರ ಅಭಿಪ್ರಾಯ. ಇಷ್ಟೆಲ್ಲ ಆದರೂ ಕೂಡ ನಾನು ಬಲವಾಗಿ ನಿಂತಿದ್ದೆ. ಯಾಕಂದರೆ ನನ್ನ ಪಕ್ಕದಲ್ಲಿದ್ದಿದ್ದು ನನ್ನ ಪತಿ ಸುದರ್ಶನ್. ಹೌದು, ಅವರ ಕೈಗಳನ್ನು ಹಿಡ್ಕೊಂಡು ನನ್ನ ಪತಿ ನನಗೆ ಆಧಾರ ಸ್ತಂಭವಾಗಿದ್ದರು. ಆ ಸಂದರ್ಭದಲ್ಲಿ ತುಂಬ ಗಟ್ಟಿಯಾಗಿ ನನ್ನ ಜೊತೆಗೆ ನಿಂತಿದ್ದರು. ಪ್ರತಿ ಪರೀಕ್ಷೆಯಲ್ಲಿ, ಪ್ರತಿ ರಾತ್ರಿಯಲ್ಲಿ, ಪ್ರತಿ ಕ್ಷಣದಲ್ಲಿ ಅವರು ನನಗೆ ಅಚಲವಾದಂತಹ ಶಕ್ತಿಯನ್ನು, ಪ್ರೀತಿಯನ್ನು ಮತ್ತು ಧೈರ್ಯವನ್ನು ತುಂಬಿದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ತಾರೆ. ಇನ್ನು ನಿಮ್ಮ ಪಕ್ಕದಲ್ಲಿ ನೀವು ಪ್ರೀತಿಸುವಂಥ ವ್ಯಕ್ತಿ ಅಥವಾ ನಿಮ್ಮ ಪ್ರೀತಿ ನಿಂತಿರುವಾಗ ಯಾವುದೂ ಕೂಡ ದೊಡ್ಡ ವಿಚಾರ ಆಗೋದಿಲ್ಲ. ನಿಜವಾಗಿಯೂ ಕೂಡ ಹಗುರವಾಗ್ತದೆ. ಹಾಗೆ ನನಗಿಲ್ಲಿ ಹಗುರವಾಗಿದ್ದು ನನ್ನ ಪತಿ ಸುದರ್ಶನ್ ಅಂತೇಳಿ ಹೇಳ್ತಾರೆ. ನಾನು ಉಸಿರಾಡೋದಕ್ಕೆ ನೀನೇ ಕಾರಣ.
ನೀನೇ ನನ್ನ ಸುರಕ್ಷಿತ ತಾಣ ಅಂಥೇಳಿ ಈಕೆ ಬರ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನಾವೆಲ್ಲರೂ ಕೂಡ ಮಹಿಳೆಯರು ಒಂದಷ್ಟು ವಿಚಾರಗಳ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕು ಮತ್ತು ಅದರ ಬಗ್ಗೆ ಒಂದಷ್ಟು ಕೇರನ್ನು ತೆಗೆದುಕೊಳ್ಬೇಕು ಅನ್ನೋಂಥ ವಿಚಾರವನ್ನು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇದಾದ ಮೇಲೆ ಬಯಸ್ಪಿ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತಂತೆ. ಅಂತಿಮವಾಗಿ ಇವರು ನಿರಾಳರಾಗಿದ್ದಾರೆ. ಇವತ್ತಿಗೆ ಜೀವನ ಹಗುರ, ಶಾಂತ, ಸ್ಪಷ್ಟವಾಗಿದೆ ಅಂಥೇಳಿ ಇವತ್ತು ಅನ್ನಿಸ್ತಿದೆ. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರತಿ 6-7 ತಿಂಗಳಿಗೊಮ್ಮೆ ಫಾಲೋಅಪ್ ಸ್ಕ್ಯಾನ್ಗಳನ್ನು ಮಾಡ್ತಾನೆ ಇರಬೇಕು. ಜೊತೆಗೆ ಕಡ್ಡಾಯವಾಗಿ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು. ಅದ್ರ ಜೊತೆಗೆ ಕೆಲವು ಸಲ ಈ ಬ್ಲೀಡಿಂಗ್ ಆಗುವಂಥದ್ದು, ನೋವಿನ ಮುಟ್ಟಾಗುವಂಥದ್ದು, ಹಾರ್ಮೋನ್ಗಳ ಅಡಚಣೆಗಳು ಇವೆಲ್ಲವೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣಕ್ಕೆ ನೀವು ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಸ್ತ್ರೀ ರೋಗ ತಜ್ಞರು ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂಥೇಳಿ ಕಾರಣಕ್ಕೇ ಕೆಲವೊಂದು ಸಲ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಜೊತೆಗೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ನಿರ್ಲಕ್ಷ್ಯವನ್ನು ಮಾಡಬೇಡಿ. ದೇಹದ ಕಂಪ್ಲೀಟ್ ಅಂಗಗಳ ಬಗ್ಗೆ ತುಂಬ ಜಾಗರೂಕತೆಯಿಂದ ಇರಿ ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ ಸಂಗೀತ ಭಟ್ ತಮ್ಮ ಜೀವನದ ಅನುಭವವನ್ನು ಇನ್ನೊಬ್ಬರಿಗೆ ಪಾಠವಾಗಿ, ನೀತಿ ಪಾಠವಾಗಿ ಬಳಕೆಯನ್ನು ಮಾಡಿಕೊಂಡು ಒಂದಷ್ಟು ವಿವರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸಂಗೀತ ಭಟ್ ಇವತ್ತಿಗೂ ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ. ನಿಮಗೇನು ಅನಿಸುತ್ತೆ? ಸಂಗೀತ ಭಟ್ ಇವರ ಈ ಆರೋಗ್ಯದ ಪರಿಸ್ಥಿತಿಯ ನಡುವೆಯೂ ಕೂಡ ಒಂದಷ್ಟು ಹಿತನುಡಿಗಳನ್ನು, ಕಿವಿ ಮಾತುಗಳನ್ನು ಹೇಳಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಸಂಗೀತ ಭಟ್ಗೆ ಏನು ಹಾರೈಸಲಿಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.